ಇಲ್ಲಿ ದೇವಸ್ಥಾನಕ್ಕೆ ಹೋಗೋದಕ್ಕೆ ಎಲ್ಲ ರೆಡಿಯಾಗಿ ಹೋಗ್ತಾ ಇದ್ವಿ. ನಮ್ಮಕ್ಕ ಅವರು ಕಳಸ ಇಟ್ಕೊಂಡಿದ್ರು. ನಾನು ಕಾಯಿ, ಕಂಕಣ, ಹೂವು ಮತ್ತು ಇನ್ನೊಬ್ಬರು ಹೂವಿನ ಹಾರ ಎಲ್ಲ ಇಟ್ಕೊಂಡಿದ್ರು. ಇಲ್ಲಿ ನಮ್ಮ ಹಸ್ಬೆಂಡ್ ದೀಡ್ ನಮಸ್ಕಾರ ಹಾಕ್ತಾರಲ್ವ, ಅವರಿಗೆ ಇವಾಗ ಸ್ನಾನ ಮಾಡಿಸ್ತಾರೆ. ಆ ಕಪ್ಪಲ್ಲಿರೋದು ಏನು ಅಂದರೆ ಅದರಲ್ಲಿ ಜೇನುತುಪ್ಪ, ಹಾಲು, ಮೊಸರು ಹಾಕಿರ್ತಾರೆ. ಅದು ಎಲೆ ತಗೊಂಡು ತಲೆ ಮೇಲಿಂದ 3 ಸಲ ಮೇಲೆ ಹಾಕ್ಬಿಟ್ಟು ಅವರಿಗೆ ಸ್ನಾನ ಮಾಡಿಸ್ಕೊಂಡು ದೀಡ್ ನಮಸ್ಕಾರ ಹಾಕ್ಕೊತ ಹೋಗ್ತಾರೆ. ಇಲ್ಲಿ ಸ್ವಾಮಿಯವರು ತುಂಬಿದ ಕೊಡ ನೀರು ಮುಂದೆ ಹಾಕ್ಕೊತ ಹೋಗ್ತಾರೆ. ಮತ್ತು ನೆಕ್ಸ್ಟ್ ಇನ್ನೊಬ್ಬರು ಕೂಡ ಕೊಡದಲ್ಲಿ ನೀರು ತಗೊಂಡು ಮುಂದೆ ಹಾಕ್ಕೊತ ಹೋದರೆ ಅವರಿಂದ ದೀಡ್ ನಮಸ್ಕಾರ ಹಾಕ್ಕೊಂಡು ಬರ್ತಾರೆ. ಇಲ್ಲಿ ದೀಡ್ ನಮಸ್ಕಾರ ಮತ್ತು ಪಟಾಕ್ಷಿ 2 ಒಟ್ಟಿಗೆ ಹೋಗ್ತಾಯಿದೆ. ಅಲ್ಲ, ಅದಕ್ಕೆ ಡ್ರಮ್ ಸೆಟ್ ಕೂಡ ತರಿಸಿದ್ರು ನಮ್ಮ ಮಾವ ಅವರು. ನಮ್ಮ ಹಸ್ಬೆಂಡ್ ದೀಡ್ ನಮಸ್ಕಾರ ಹಾಕ್ಬೇಕಾರಂತೂ ಫುಲ್ಲು ಸಿಕ್ಕಾಪಟ್ಟೆ ಬಿಸಿಲಿತ್ತು. ಮತ್ತು ರೋಡ್ ಫುಲ್ಲು ಚಿಕ್ಕ ಚಿಕ್ಕ ಕಲ್ಲುಗಳು ಮತ್ತು ಮಣ್ಣು ರೋಡ್ ಬೇರೆ ಇತ್ತು. ಸಿಕ್ಕಾಪಟ್ಟೆ ಕಾಲಿಗೆ ಮೈಗೆಲ್ಲ ಚುಚ್ಚುತ್ತಾ ಇತ್ತು. ಇಲ್ಲಿ ನಮ್ಮ ಮಾವ ಅವ್ರು ಇಟ್ಕೊಂಡಿದ್ದಾರಲ್ಲ, ಅದೇ ಪಟಾಕ್ಷಿ. ಆ ಥರ ದುಡ್ಡೆಲ್ಲ ಜೋಡಿಸ್ಬೇಕು. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೆಕ್ಸ್ಟ್ ವಿಡಿಯೋ ಕೂಡ ಬರುತ್ತೆ, ಪಾರ್ಟ್ 3 ವಿಡಿಯೋ. ಅದನ್ನು ಕೂಡ ಕಂಟಿನ್ಯೂಸ್ ಆಗಿ ನೋಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ.